ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಎಸ್ ಬಿ ಹೊರ್ತಿಯ ಈ ಒಂದು ಸ್ವನಿಧಿ ಕ್ರೆಡಿಟ್ ಕಾರ್ಡ್ ವಿಡಿಯೋ ನೋಡೋಕ್ಕೆ ಎಲ್ರಿಗೂ ಸರ್ಕಾರದಿಂದ ಸಿಗ್ತಾ ಇದೆ 30,000 ರೂಪಾಯಿ ಲಿಮಿಟ್ ಇರುವಂತಹ ಸ್ವನಿಧಿ ಕ್ರೆಡಿಟ್ ಕಾರ್ಡ್. PM ಸ್ವನಿಧಿ ಕ್ರೆಡಿಟ್ ಕಾರ್ಡು ಮಹಿಳೆಯರಿಗೂ ಸಿಗುತ್ತೆ, ಪುರುಷರಿಗೂ ಸಿಗುತ್ತೆ. ಇದಕ್ಕೆ ಯಾವುದೇ ರೀತಿ ನೌಕರಿ ಬೇಕಾಗಿಲ್ಲ, ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಬೇಕಾಗಿಲ್ಲ. ಜಸ್ಟ್ ಈ ಒಂದು ವಿಡಿಯೋ ನೋಡಿ ಸಾಕು, ನಿಮಗೆ 100% PM ಸ್ವನಿಧಿ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಹೌದು ಸ್ನೇಹಿತರೆ, ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೇವೆ, ನಿಮಗೆ ಗೊತ್ತಿರಬಹುದು. ರಸ್ತೆ ಬದಿ ವ್ಯಾಪಾರಸ್ಥರು, ಸಣ್ಣ ಪುಟ್ಟ ವ್ಯಾಪಾರಸ್ಥರು, ತರಕಾರಿ ಮಾರುವವರು ಹಾಗೂ ಇನ್ನೂ ಅನೇಕ ಹೂವಿನ ವ್ಯಾಪಾರಸ್ಥರು ಹಾಗೂ ಮಿಠಾಯಿ ಮಾರುವವರು ಹಾಗೂ ಇನ್ನೂ ಅನೇಕ ರೀತಿಯಾಗಿರುವಂತಹ ಸಣ್ಣ ಪುಟ್ಟ ವ್ಯಾಪಾರಸ್ಥರು ನೇರವಾಗಿ PM ಸ್ವನಿಧಿ ಎನ್ನುವಂತಹ ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸಿದಾಗ ಅವರಿಗೆ PM ಸ್ವನಿಧಿ ಎನ್ನುವಂತಹ ಒಂದು ಯೋಜನೆ ಅಡಿಯಲ್ಲಿ 10,000ದಿಂದ 50,000 ರೂಪಾಯಿ ಲೋನ್ ಸಿಗುತ್ತೆ ಬ್ಯಾಂಕುಗಳಿಂದಂತ ತಿಳಿಸಿದ್ದೇವೆ. ಆ ವಿಡಿಯೋನ ನೋಡಿ ತುಂಬ ಜನ ಲೋನ್ ಕೂಡ ಪಡೆದುಕೊಂಡಿದ್ದಾರೆ. ಅವರವರ ಹತ್ತಿರದ ಕೆಲವೊಂದು ಗ್ರಾಮ ಪಂಚಾಯಿತಿ ಅಥವಾ TMCಗಳಲ್ಲಿ ಅಥವಾ ನಗರಸಭೆಗಳಲ್ಲಿ ಹೋಗಿ ಅರ್ಜಿಗಳನ್ನು ಸಲ್ಲಿಸಿ ಆ ಅರ್ಜಿಗಳನ್ನು ಬ್ಯಾಂಕ್ಗಳಿಗೆ ತಂದುಕೊಟ್ಟಾಗ ಅಲ್ಲಿ ಅವರಿಗೆ PM ಸ್ವನಿಧಿ ಲೋನ್ ಈಗಾಗಲೇ ಸಿಕ್ಕಿದೆ. ತುಂಬ ಜನ ಅದರ ಲಾಭ ಕೂಡ ಪಡೆಯುತ್ತಿದ್ದಾರೆ. ಸೊ ಅದೇ ರೀತಿಯಾಗಿ ಅವರಿಗೋಸ್ಕರ ಸರ್ಕಾರ PM ಸ್ವನಿಧಿ ಕ್ರೆಡಿಟ್ ಕಾರ್ಡ್ ಅಂತ ಒಂದು ಯೋಜನೆಯನ್ನು ಲಾಂಚ್ ಮಾಡಿದೆ, ಒಂದು ಕ್ರೆಡಿಟ್ ಕಾರ್ಡನ್ನು ಬಿಡುಗಡೆ ಮಾಡಿದೆ. ಆ ಕ್ರೆಡಿಟ್ ಕಾರ್ಡನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು. ಯಾವುದೇ ರೀತಿ ನೀವು ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ತುಂಬ ಸುಲಭವಾಗಿದೆ. ಬನ್ನಿ, ಹಾಗಾದರೆ ಲೇಟ್ ಮಾಡೋದು ಬೇಡ. ಇದಕ್ಕೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಹಾಗೂ ನಿಮಗೆ ಯಾವೆಲ್ಲ ಬ್ಯಾಂಕುಗಳಿಂದ ಈ ಒಂದು ಕ್ರೆಡಿಟ್ ಕಾರ್ಡ್ ಸಿಗುತ್ತೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಈ ಎಲ್ಲ ವ್ಯಾಪಾರಸ್ಥರಿಗೂ ಸಿಗುತ್ತೆ. ಎಲ್ಲ ವ್ಯಾಪಾರಸ್ಥರಿಗೆ ನೋಡಿ, ಇಲ್ಲಿ ತರಕಾರಿ ಮಾರುವವರಿಗೆ, ರಸ್ತೆ ಬದಿಯಲ್ಲಿರುವಂಥ ವ್ಯಾಪಾರಸ್ಥರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಹಾಗೂ ಚಕಡಿ ಗಾಡಿ ಇರುತ್ತಲ್ಲ ಅದರ ಮೇಲೆ ತಳ್ಳುತ್ತಾ ಏನು ವ್ಯಾಪಾರ ಮಾಡ್ತಾರೆ ಅವರಿಗೂ ಕೂಡ ಸಿಗುತ್ತೆ. ರಸ್ತೆ ಬದಿ ವ್ಯಾಪಾರಸ್ಥರಂದರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಈ ಒಂದು ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಸೊ ಹಾಗಾದರೆ ನೋಡಿ, ಕ್ರೆಡಿಟ್ ಕಾರ್ಡ್ಗೆ ಹಾಗೂ ಟೀ ಸ್ಟಾಲ್ದವ್ರಿಗೂ ಸಿಗುತ್ತೆ. ಇಲ್ಲಿ ಟೀ ಮಾಡ್ತಾ ಇದ್ದಾರೆ ನೋಡಿ, ಈ ರೀತಿ ಎಲ್ಲ ವ್ಯಾಪಾರಸ್ಥರಿಗೆ ಸಿಗುತ್ತೆ, ನೋ ಪ್ರಾಬ್ಲಮ್. ಅದಕ್ಕೆ ಏನು ಮಾಡಬೇಕಂದ್ರೆ, ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೇನೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ಒಂದು PM ಸ್ವನಿಧಿ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಒಂದು ವೆಬ್ಸೈಟ್ ಓಪನ್ ಆದಾಗ ಸ್ನೇಹಿತರೆ ನೋಡ್ಬೋದು, ಈ ರೀತಿ ಒಂದು ಕ್ರೆಡಿಟ್ ಕಾರ್ಡ್ ಸಿಗುತ್ತೆ ನಿಮಗೆ, PM ಸ್ವನಿಧಿ ಕ್ರೆಡಿಟ್ ಕಾರ್ಡ್ ಅಂತ. ಸೊ ಈ ಒಂದು ವೆಬ್ಸೈಟ್ ಓಪನ್ ಆದಾಗ ನಾನು ಹೇಳಿದಾಗೆ ಪ್ರೊಸೀಜರ್ನ ಫಾಲೋ ಮಾಡಿ ನಿಮಗೆ ಸಿಗುತ್ತೆ. ಇದನ್ನು ಸ್ಕ್ರಾಲ್ ಅಪ್ ಮಾಡಿದಾಗ ನೋಡಿ, ಇಲ್ಲಿ ಸಾಲಕ್ಕೆ ಅರ್ಜಿ ಸಲ್ಲಿಸುವುದಿದೆ. ಫಸ್ಟು 15,000 ಸಿಗುತ್ತೆ, ಸೆಕೆಂಡ್ 25,000, ಥರ್ಡ್ 50,000 ನಿಮಗೆ ಸಾಲ ಸಿಗುತ್ತೆ. ಈಗಾಗಲೇ ಇದರಲ್ಲಿ ಎಷ್ಟೋ ಜನ ಸಾಲ ಪಡೆದುಕೊಂಡಿದ್ದಾರೆ. ಅಂಥವ್ರಿಗೂ ಕೂಡ ಕ್ರೆಡಿಟ್ ಕಾರ್ಡ್ ನೇರವಾಗಿ ಸಿಗುತ್ತೆ. ಅವರು ಕೂಡ ನನಗೆ ಕಮೆಂಟ್ ಮಾಡಿ, ದಯವಿಟ್ಟು ಯಾರು ಸಾಲ ತಗೊಂಡಿದ್ದೀರಾ ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ಅನ್ವಯಿಸಿ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು. ನೆಕ್ಸ್ಟ್ ಈ ಒಂದು ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ OTP ವಿನಂತಿಸಿ ಅಂತ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡಿದ್ದೇನೆ, ನನ್ನ ಮೊಬೈಲ್ಗೆ ಒಂದು OTP ಕೂಡ ಬಂದಿದೆ. ಅದನ್ನು ನಾನು ಇಲ್ಲಿ ಹಾಕಿ ಲಾಗಿನ್ ಮಾಡ್ತೇನೆ. ನೋಡಿ ಸ್ನೇಹಿತರೆ, ನಿಮ್ಮ ಮುಂದೆ ಲೈವ್ ತೋರಿಸ್ಕೊಡ್ತೇನೆ. ನಾನು ಸುಮ್ಮನೆ ಏನೋ ಮಾತಾಡೋದಿಲ್ಲ, ಲೈವ್ ತೋರಿಸ್ಕೊಡ್ತೇನೆ ನೋಡಿ. ನೆಕ್ಸ್ಟ್ ಇಲ್ಲಿ OTPನ ಪರಿಶೀಲಿಸಿ ಅಂತ ಕೊಟ್ಟ ತಕ್ಷಣ ನಿಮ್ಮ ಮುಂದೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಡೈರೆಕ್ಟ್ ಪೇಜ್ ಓಪನ್ ಆಗಿದೆ ನೋಡಿ. ನಿಮ್ಮ ಹತ್ರ ಏನು ಕೇಳುತ್ತೆ, OTP ಯಶಸ್ವಿಯಾಗಿ ಪರಿಶೀಲಿಸಲಾಗಿದೆ ಅಂತ ಕೇಳುತ್ತೆ. ಮಾರಾಟಗಾರರ ವರ್ಗವನ್ನು ಪರಿಶೀಲಿಸಿ. ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದೆಯೇ? ಹೌದು, ಆಧಾರ್ ಕಾರ್ಡ್ ಇದ್ದರೆ ಎಸ್ ಮಾಡಬೇಕು. ಇದರಲ್ಲಿ ಕಂಡೀಷನ್ಸ್ ನೋಡಿ ಏನಿದ್ದಾವೆ. ನಗರ ಸ್ಥಳೀಯ ಸಂಸ್ಥೆ ನೀಡಿರುವ ಅಥವಾ CEO ಗುರುತಿನ ಚೀಟಿ ಹೊಂದಿರು. ನಿಮ್ಮ ಹತ್ರ ರಸ್ತೆ ಬದಿ ವ್ಯಾಪಾರಸ್ಥರ ಒಂದು ಗುರುತಿನ ಚೀಟಿ ಇರುತ್ತೆ, ಅದನ್ನು ಇದ್ದರೆ ಇಲ್ಲಿ ಎಸ್ ಮಾಡಬೇಕು, ಇಲ್ಲ ಅಂದರೆ ನೋ ಅಂತ ಮಾಡಬೇಕು. ಸರಿನಾ? ಇಲ್ಲಿ ಸಮೀಕ್ಷೆ ಉಲ್ಲೇಖ SRAN ನಮೂದಿಸಿ. ಇಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ ನಿಮಗೆ, ಮಾರಾಟಗಾರರ ವಿವರ ಇರುವಂಥ ಒಂದು ನಂಬರು. ಆ ನಂಬರನ್ನು ಎಂಟ್ರಿ ಹಾಕಬೇಕು. ಅಂದರೆ ನಿಮಗೆ ಗುರುತಿನ ಚೀಟಿ ಕೊಟ್ಟಿರ್ತಾರೆ, ಆ ಗುರುತಿನ ಚೀಟಿ ನಂಬರ್ ಹಾಕಿ ನೆಕ್ಸ್ಟ್ ಇಲ್ಲಿ ಅರ್ಜಿ ನಮೂನೆ ಭರ್ತಿ ಮಾಡಿ. ನೀವು ಯಾವ ವ್ಯಾಪಾರ ಮಾಡ್ತಾ ಇದ್ದೀರಾ ಎಲ್ಲ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಅದನ್ನೆಲ್ಲ ಭರ್ತಿ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅಂತ ಬರುತ್ತೆ. ನಿಮ್ಮ ರಸ್ತೆ ಬದಿ ವ್ಯಾಪಾರಸ್ಥರ ಒಂದು ಕಾರ್ಡ್ ಏನಿದೆ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಅದೆಲ್ಲ ಆದ ನಂತರ ಅರ್ಜಿಯನ್ನು ಸಲ್ಲಿಸಿ ಅಂತ ಬರುತ್ತೆ. ಇಲ್ಲಿ ಸಂಪೂರ್ಣವಾಗಿ ನೀವು ಎಲ್ಲ ಮಾಹಿತಿಯನ್ನು ಅಪ್ಲೋಡ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಾಗ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದಾಗ ಇಲ್ಲಿ ನೋಡಿ ಅನೇಕ ಬ್ಯಾಂಕುಗಳಿಂದ ನಿಮಗೆ ಕ್ರೆಡಿಟ್ ಕಾರ್ಡ್ಗಳು ಸಿಗ್ತವೆ. ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಬರ್ತವೆ ಇದರಲ್ಲಿ ನೋಡಿ. ಇಲ್ಲಿ ಈಗಾಗಲೇ
ಬ್ಯಾಂಕ್ ಆಫ್ ಬಡೋದಾದವರು ಕೂಡ ಇಂದು ಸ್ವನಿಧಿ ಕ್ರೆಡಿಟ್ ಕಾರ್ಡನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಸ್ವನಿಧಿ ಸೇ ಸಮೃದ್ಧಿ ಅಂತ ಕೊಟ್ಟಿದ್ದಾರೆ, ಸ್ವನಿಧಿ ಸ್ಕೀಮ್ ಕ್ರೆಡಿಟ್ ಕಾರ್ಡ್ ಕೂಡ ನೀಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಎಲ್ಲ ಬ್ಯಾಂಕ್ದವರು ಕೊಡ್ತಾ ಇದ್ದಾರೆ. ನೀವು ಈ ಬ್ಯಾಂಕಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ನೀವು ಆನ್ಲೈನಲ್ಲಿ ಅರ್ಜಿ ಹಾಕಿ ಸಾಕು, ಆಟೋಮೆಟಿಕ್ಕಾಗಿ ಅದು ಕ್ರೆಡಿಟ್ ಕಾರ್ಡ್ ನಿಮಗೆ ಅಪ್ರೂವಲ್ ಆಗಿ ಬರುತ್ತೆ, ನಿಮ್ಮೆಲ್ಲ ಮಾಹಿತಿ ಸರಿಯಾಗಿದ್ದರೆ. ಇದನ್ನೆಲ್ಲ ಆದ ತಕ್ಷಣ ಇಲ್ಲಿ ನೀವು ಸಬ್ಮಿಟ್ ಕೊಟ್ಟಾಗ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗುತ್ತೆ, ಅದನ್ನು ತೆಗೆದುಕೊಂಡು ನಿಮ್ಮ ಹತ್ರ ಇಟ್ಕೋಬೋದು. ಅದರ ಸ್ಟೇಟಸ್ ಕೂಡ ಚೆಕ್ ಮಾಡೋಕ್ಕೆ ಬರುತ್ತೆ ಸ್ನೇಹಿತರೆ. ನನ್ನ ಹತ್ರ ಆ್ಯಕ್ಚುಲಿ ಈ ಒಂದು ರಸ್ತೆ ಬದಿ ವ್ಯಾಪಾರಸ್ಥರ ಒಂದು ಗುರುತಿನ ಚೀಟಿ ನಂಬರ್ ಇಲ್ಲ, ಅದು ಇದ್ದರೆ ನಾನಿಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಪ್ರೊಸೆಸ್ ಮಾಡಿ ಕೊಡ್ತಾ ಇದ್ದೆ ನಿಮಗೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಒಂದು PM ಕಿಸಾನ್ ಸ್ವನಿಧಿಯ ಕ್ರೆಡಿಟ್ ಕಾರ್ಡನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಮೊದಲ ಕಂತಿನ ಸಾಲಕ್ಕಾಗಿ ಅರ್ಜಿ ಅಂತ ಬರುತ್ತೆ. ಈ ಕ್ರೆಡಿಟ್ ಕಾರ್ಡ್ ಕೂಡ ಒಂದು ಸಾಲದ ರೂಪದಲ್ಲೇ ಇರುತ್ತೆ, ಬಟ್ ಇದರಲ್ಲಿ ನೀವು ಎಷ್ಟು ಹಣ ಯೂಸ್ ಮಾಡ್ತೀರಾ ಅಷ್ಟಕ್ಕೆ ಮಾತ್ರ ನೀವು ಇಲ್ಲಿ ಮರಳಿ ಪಾವತಿ ಮಾಡಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಬಡ್ಡಿ ಇರುವುದಿಲ್ಲ. ಸೊ ಅದಕ್ಕೆ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಸ್ನೇಹಿತರೆ. ಮತ್ತು ಇನ್ನೊಂದು, ಕೆಲವೊಂದು ರಾಜ್ಯಗಳಲ್ಲಿ ಇನ್ನೂ ಇದು ಆ್ಯಕ್ಟಿವ್ ಆಗಿ ಬಂದಿಲ್ಲ. ಸೊ ಬಂದಾಗ ಎಲ್ರಿಗೂ ಇದರ ಒಂದು ಲಾಭ ಕೂಡ ಸಿಗುತ್ತೆ. ಸೊ ಸ್ನೇಹಿತರೆ, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ನೋಡ್ಬೋದು ಸ್ನೇಹಿತರೆ, ಈ ಒಂದು ವೆಬ್ಸೈಟಲ್ಲಿ ಇಲ್ಲಿ ಕೆಲವೊಂದು ರಾಜ್ಯಗಳ ಹೆಸರು ಕೊಟ್ಟಿದ್ದಾರೆ, ಬಟ್ ನಾವು ಇಲ್ಲಿ ಕನ್ನಡದಲ್ಲಿ ಅಪ್ಲೈ ಮಾಡೋಕ್ಕೆ ಹೋದಾಗ ನಮ್ಮ ಕರ್ನಾಟಕ ಸ್ಟೇಟ್ಗೆ ಸಂಬಂಧಪಟ್ಟಂಥ ಮಾಹಿತಿ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ರಾಜ್ಯಗಳಂತ ಕೊಟ್ಟಿದ್ದಾರೆ. ಈ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್, ತೆಲಂಗಾಣ ಅಂತ ಕೊಟ್ಟಿದ್ದಾರೆ. ಬಟ್ ನಾವು ಆನ್ಲೈನ್ ಇಲ್ಲಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದಾವೆ, ಸರ್ಕಾರಿ ಬ್ಯಾಂಕ್ಗಳಿದ್ದಾವೆ. ಬಟ್ ಇಲ್ಲಿ ಅರ್ಜಿ ಹಾಕ್ಬೋದು ನಾವು. ಕರ್ನಾಟಕ ಇಲ್ಲ ಅಂತ ಅರ್ಜಿ ಹಾಕದೇ ಇರಬೇಡಿ, ಅರ್ಜಿಯನ್ನು ಹಾಕಿ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಸ್ನೇಹಿತರೆ. ನಿಮ್ಮ ಅರ್ಜಿ ಅಪ್ರೂವಲ್ ಕೂಡ ಆಗುತ್ತೆ, ನಿಮಗೆ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಅದಕ್ಕೆ ಈ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೇನೆ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.